ಹಾಯ್ ಗಾಯ್ಸ್, ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಚಂದ್ರಕಾಂತ್ ಕುಳೂರ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೆಲವೊಂದಿಷ್ಟು ಕ್ವಶನ್ಸನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಇನ್ನೂವರೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಈಗ ಮೊದಲನೇ ಕ್ವಶನ್ಸ್ ಏನಿದೆ ಅಂತ ನೋಡೋಣ. ನೋಡ್ರಿ, ಬಾಹ್ಯಾಕಾಶಕ್ಕೆ ನೋಡ್ರಿ ಫಸ್ಟ್ which space agency has launched and the instrumented name tempo to monitor the air pollution situations from the space. ನೋಡ್ರಿ, ಅದೇ ಕ್ವಶನ್ಸ್ ಕನ್ನಡದಲ್ಲಿ. ಬಾಹ್ಯಾಕಾಶದಿಂದ ವಾಯು ಮಾಲಿನ್ಯದ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆಗಾಗಿ ಬಾಹ್ಯಾಕಾಶ ಸಂಸ್ಥೆಯು ಟೆಂಪೋ ಎಂಬ ಉಪಕರಣವನ್ನ ಪ್ರಾರಂಭಿಸಿದೆ. ಅಂದ್ರೆ ಬಾಹ್ಯಾಕಾಶ ಸಂಸ್ಥೆಯು ಏನ್ ಮಾಡಿದೆ, ಟೆಂಪೋ ಅಂತಕ್ಕಂತ ಒಂದು ಉಪಕರಣವನ್ನ ಪ್ರಾರಂಭಿಸಿದೆ. ಹಾಗಾದರೆ ಈ ಉಪಕರಣವನ್ನ ಪ್ರಾರಂಭಿಸಿದವರು ಯಾರು ಅಂತಂದ್ರ ಇಲ್ಲಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಕೊಟ್ಟಾರ ಅಂದ್ರ ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಕೊಟ್ಟಿದಾರ, ನೆಕ್ಸ್ಟ್ ಇಸ್ರೋ ಅಂತಕ್ಕಂಥದ್ದು ಕೊಟ್ಟಿದಾರ, ನೆಕ್ಸ್ಟ್ ಜಾವೆಕ್ಸ್, ನೆಕ್ಸ್ಟ್ ನಾಸಾ. ನೋಡ್ರಿ, ತಮ್ಗೆಲ್ಲರಿಗೂ ಗೊತ್ತಿದೆ ಸ್ಪೇಸ್ ಎಕ್ಸ್ ಅಂದ್ರ ಎಲಾನ್ ಮಸ್ಕ್ ರವರದು ಸ್ಪೇಸ್ ಎಕ್ಸ್ ಅಂತ ಕರಿತೀವಿ, ಅದು ಕೂಡ ಈ ದೇಶದಲ್ಲೇ ಇದೆ. ನೆಕ್ಸ್ಟ್ ಇಸ್ರೋ, ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಹೆಮ್ಮೆ ಅಂತ ನಾವು ಹೇಳ್ತೇವೆ, ನಮ್ಮ ಭಾರತೀಯ ಇಸ್ರೋ ಸಂಸ್ಥೆ ಅಂತ ಹೇಳಿದ್ದೇವೆ. ಜಾವೆಕ್ಸ್ ಅಂತಕ್ಕಂಥದ್ದು ಒಂದು ಜಪಾನದ ಬಾಹ್ಯಾಕಾಶ ಸಂಸ್ಥೆಗೆ ಒಂದು ಕೇಂದ್ರ ಅಂತೇಳಿ ಕರಿತೇವೆ. ನಾಸಾ ಅಂತಕ್ಕಂಥದ್ದು ಅಮೆರಿಕದ ಸರ್ಕಾರದ, ಅಂದ್ರೆ ಈ ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಒಂದು ಪ್ರೈವೇಟ್, ಒಂದು ಖಾಸಗಿಯ, ಇದು ಯಾರಂದ್ರೆ ಎಲಾನ್ ಮಸ್ಕ್ ರವರದು. ಈ ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಯಾರ್ದಂದ್ರ ನಾಸಾದವ್ರದು. ಇದು ಸ್ಪೇಸ್ ಎಕ್ಸ್ ಅಂತಕ್ಕಂಥದ್ದು ಯಾರಂದ್ರೆ ಯುಎಸ್ಎದವ್ರದು. ಹಾಗಾದ್ರೆ ಎಲಾನ್ ಮಸ್ಕ್ ರವರ ಒಂದು ಖಾಸಗಿಯ ಸಂಸ್ಥೆ ಅಂತೇಳಿ ಕರಿತೀವಿ. ಅದೇ ತರನಾಗಿ ನಾಸಾ ಅಂತಕ್ಕಂಥದ್ದು ಅಮೆರಿಕದ ಒಂದು ಸರ್ಕಾರಿಯ ಒಂದು ಸಂಸ್ಥೆ ಅಂತೇಳಿ ನಾವು ಕರೀತೇವೆ. ಹಾಗಾದ್ರೆ ಇದಕ್ಕ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರ ನಾವೆಲ್ಲರೂ ತಿಳ್ಕೊಂಡ ಹಾಗೆ ನೋಡ್ರಿ, ನಾಸಾ. ಇದು ಹಾಗಾದ್ರೆ ಇದನ್ನ ಉಡಾವಣೆ ಮಾಡಿದವ್ರು ಯಾರ್ರಿ? ನಾಸಾ. ಏನ್ರಿ ಹಾಗಾದ್ರೆ ಇಲ್ಲಿ ಟೆಂಪೋ ಅಂತಕ್ಕಂಥದ್ದು ಕೊಟ್ಟಿದಾನ. ಹಾಗಾದ್ರೆ ಇದನ್ನ ಉಡಾವಣೆ ಮಾಡಿದವ್ರು ಯಾರು ಅಂತಂದ್ರ ಇಲ್ಲಿ ನೋಡ್ರಿ, ಉಡಾವಣೆ ಮಾಡಿದವ್ರು ಯಾರಂದ್ರ ನಾಸಾದವ್ರ. ಬಟ್ ಈ ಉಡಾವಣೆಗೆ ಬಳಕೆ ಮಾಡಿದ್ದು ಬಹಳ ಇಂಪಾರ್ಟೆಂಟ್ ರೀ. ಈ ಉಡಾವಣೆಗೆ ಬಳಕೆ ಮಾಡಿದಂತ ರಾಕೆಟ್ ಹೆಸರು ಯಾವ್ದಂದ್ರ ಫಾಲ್ಕನ್ 9 ಅಂತೇಳಿ ಕರಿತೀವಿ. ಈ ಉಡಾವಣೆಗೆ ಉಪಯೋಗ ಮಾಡಿದಂತಹ ರಾಕೆಟ್ ಹೆಸರು ಯಾವ್ದಂದ್ರ ಫಾಲ್ಕನ್ 9 ಅಂತೇಳಿ ಕರಿತೀವಿ. ಈ ರಾಕೆಟ್ ಯಾರ್ದಪ್ಪ ಅಂತಂದ್ರ ಎಲಾನ್ ಮಸ್ಕ್ ರವರದು. ಈ ಯಾರ್ದಂದ್ರ ಈ ರಾಕೆಟ್ ಎಲಾನ್ ಮಸ್ಕ್ ರವರದು. ಇದು ಆಕ್ಚುಲಿ ರೀಯೂಸೇಬಲ್ ಅಂತೇಳಿ ಕರಿತೀವಿ ನಾವು. ರೀಯೂಸೇಬಲ್ ಅಂದ್ರ ಒಂದು ಸಾರಿ ರಾಕೆಟ್ ಅನ್ನ ಉಡಾವಣೆ ಮಾಡಿದ್ರೆ ಮತ್ತೆ ಏನ್ ಮಾಡ್ಕೋಬಹುದು ನಾವು? ರೀಯೂಸೇಬಲ್ ಅಂತೇಳಿ ಕರಿತೇವೆ ನಾವು. ರೀಯೂಸೇಬಲ್ ಲಾಂಚಿಂಗ್ ವೆಹಿಕಲ್ ಅಂತೇಳಿ ಕರಿತೇವೆ ನಾವು. ರೀಯೂಸೇಬಲ್ ಲಾಂಚ್ ವೆಹಿಕಲ್ ಅಂತೇಳಿ ಕರಿತೇವೆ. ಹಾಗಾದ್ರೆ ಇಲ್ಲಿ ಟೆಂಪೋ ಅಂತಕ್ಕಂಥದ್ದು ಏನಂತಂದ್ರ ಟೆರೋಸ್ಫೆರಿಕ್ ಎಮಿಷನ್ ಅಂಡ್ ಮಾನಿಟರಿಂಗ್ ಆಫ್ ಪೊಲ್ಯೂಷನ್ ಅಂತೇಳಿ ಕರಿತೇವೆ ನಾವು. ಟೆಂಪೋ ಅಂದ್ರ ಟೆರೋಸ್ಫೆರಿಕ್ ಎಮಿಷನ್ ಮಾನಿಟರಿಂಗ್ ಆಫ್ ಪೊಲ್ಯೂಷನ್ಸ್ ಅಂದ್ರ ಬಾಹ್ಯಾಕಾಶ ವಾಯು ಮಾಲಿನ್ಯದ ಪರಿಸ್ಥಿತಿಯನ್ನ ಬಾಹ್ಯಾಕಾಶದ ವಾಯು ಮಾಲಿನ್ಯದ ಮೇಲ್ವಿಚಾರಣೆಯನ್ನ ಮಾಡಲಿಕ್ಕೆ ಏನ್ ಮಾಡ್ತಾರೆ? ಈ ಉಪಕರಣವನ್ನ ಬಳಸ್ತಾರೆ. ಅಂದ್ರೆ ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ವಾಯು ಮಾಲಿನ್ಯದ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳುವ ಸಂಬಂಧವಾಗಿ ಈ ಉಪಕರಣವನ್ನ ಏನ್ ಮಾಡಿದಾರ? ಬಳಕೆಯನ್ನ ಮಾಡಿದಾರ. ಮುಂದಿನ ಕ್ವಶನ್ಸ್ ಹೋಗೋಣ. ಇಲ್ಲ ನೋಡ್ರಿ, which aerospace company has launched ವರ್ಲ್ಡ್ ಫಸ್ಟ್ 3D ಪ್ರಿಂಟೆಡ್ ರಾಕೆಟ್ ಅಂತೇಳಿ ಕರಿತೀವಿ ನಾವು. ವರ್ಲ್ಡ್ ಫಸ್ಟ್ 3D ಪ್ರಿಂಟೆಡ್ ರಾಕೆಟ್ ಟೆರಾನ್ 1 ಅಂತೇಳಿ ಕರಿತೀವಿ ನಾವು. ಟೆರಾನ್ 1 ಅಂತಕ್ಕಂಥೇಳಿ ಕರಿತೀವಿ. ಹಾಗಾದ್ರೆ ಯಾವ ಏರೋಸ್ಪೇಸ್ ಕಂಪನಿಯು ವಿಶ್ವದ ಮೊದಲ 3D ಮುದ್ರಿತ ರಾಕೆಟ್ ಟೆರಾನ್ 1 ಅನ್ನ ಏನ್ ಮಾಡಿದೆ? ಬಿಡುಗಡೆ ಮಾಡಿದೆ ಅಂತ ಹೇಳಿದಾರ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ರಿಲೇಟಿವಿಟಿ ಸ್ಪೇಸ್, ನೆಕ್ಸ್ಟ್ ಬೋಯಿಂಗ್ ಎಕ್ಸ್ ಸ್ಪೇಸ್, ಏರೋಸ್ಪೇಸ್, ರಾಯಲ್ ರಾಸ್ ಸ್ಪೇಸ್ ಅಂತೇಳಿ ಕರಿತೇವೆ ನಾವು. ರೋಲ್ಸ್ ರಾಯ್ಸ್ ಸ್ಪೇಸ್ ಅಂತೇಳಿ ಕರಿತೇವೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತೇಳಿ ನೋಡೋಣ. ಎಸ್, ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರ ರಿಲೇಟಿವಿಟಿ ಸ್ಪೇಸ್ ಅಂತೇಳಿ ಕರಿತೀವಿ ನಾವು. ರಿಲೇಟಿವಿಟಿ ಸ್ಪೇಸ್ ಅಂದ್ರೆ ರಿಲೇಟಿವಿಟಿ ಸ್ಪೇಸ್ ಅಂತಕ್ಕಂಥದ್ದು ಅಮೆರಿಕದ ಏರೋಸ್ಪೇಸ್ ಕಂಪನಿ ಆಗಿದೆ. ಯಾವ ದೇಶದ? ಅಮೆರಿಕದ ಒಂದು ಏರೋಸ್ಪೇಸ್ ಕಂಪನಿ ಆಗಿದೆ. ಹಾಗಾದರೆ ಇದು ಏನ್ ಮಾಡೈತೆ ಅಂದ್ರ 3D ಪ್ರಿಂಟೆಡ್ ಅನ್ನ ಪ್ರಥಮ ಬಾರಿಗೆ ಲಾಂಚ್ ಮಾಡೈತಿ. ಹಾಗಾದ್ರೆ 3D ಪ್ರಿಂಟೆಡ್ ರಾಕೆಟ್ ಇಂಜಿನ್ ಅನ್ನ ಏನ್ ಮಾಡಿದೆ? ಪ್ರಥಮ ಬಾರಿಗೆ ಲಾಂಚ್ ಮಾಡಿದೆ. ಹಾಗಾದ್ರೆ ಅದನ್ನ ಟೆಸ್ಟ್ ಮಾಡಿದಂತ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಒಂದು ಫ್ಲೈಟ್ ಅನ್ನು ಉಪಯೋಗ ಮಾಡ್ತಾರಲ್ಲ, ಆ ಫ್ಲೈಟ್ ದ ನೇಮ್ ಏನಂತಂದ್ರ ಗುಡ್ ಲಕ್ ಹ್ಯಾವ್ ಫನ್ ಅಂತೇಳಿ ಕರಿತೀವಿ ನಾವು. ಗುಡ್ ಲಕ್ ಹ್ಯಾವ್
ಫನ್, ಗುಡ್ ಲಕ್ ಹ್ಯಾವ್ ಫನ್ ಅಂತಕ್ಕಂಥ ಒಂದು ರಾಕೆಟ್ ಅನ್ನ ಏನ್ ಮಾಡಿದಾರ, ಬಳಕೆಯನ್ನ ಮಾಡಿದಾರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವೇರ್ ಇಸ್ ದ ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ಕಂಪ್ಯೂಟರ್? ಕ್ವಾಂಟಮ್ ಕಂಪ್ಯೂಟರ್ ಬೇಸ್ಡ್ ಆನ್ ದ ಟೆಲಿಕಾಮ್ ನೆಟ್ವರ್ಕ್ ಅಂತೇಳಿ ಕರಿತೀವಿ ನಾವು. ಲಿಂಕ್ಡ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟರಿಂಗ್ ಆಧಾರಿತ ಟೆಲಿಕಾಮ್ ನೆಟ್ವರ್ಕ್ ಲಿಂಕ್ ಅನ್ನ ಎಲ್ಲಿ ಪ್ರಾರಂಭಿಸಲಾಯಿತು? ಟೆಲಿಕಾಮ್ ನೆಟ್ವರ್ಕ್ ಲಿಂಕ್ ಅನ್ನ ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳಿದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತೇಳಿ ನೋಡೋಣ. ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತಂದ್ರೆ ನ್ಯೂ ಡೆಲ್ಲಿ, ಬೆಂಗಳೂರು, ಭೂಪಾಲ್ ಮತ್ತು ಹೈದರಾಬಾದ್ ಅಂತೇಳಿ ಕರಿತೇವೆ. ಇದನ್ನ ಪ್ರಾರಂಭಿಸಿದ್ವಿ ಎಲ್ಲಿ ಅಂತಂದ್ರ ನ್ಯೂ ಡೆಲ್ಲಿ. ಹೌದು, ಸರಿಯಾದ ಉತ್ತರ ನ್ಯೂ ಡೆಲ್ಲಿ. ಹಾಗಾದ್ರೆ ಏನ್ರಿ ಕ್ವಾಂಟಮ್ ಅಂತಕ್ಕಂಥದ್ದು ಒಂದು ಫಿಸಿಕ್ಸ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಅಂತೇಳಿ ಕರಿತೀವಿ ನಾವು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತೇಳಿ ಕರಿತೀವಿ ಅಥವಾ ಕ್ವಾಂಟಮ್ ಪ್ರಿನ್ಸಿಪಲ್ಸ್ ಅಂತೇಳಿ ಕರಿತೀವಿ. ಮ್ಯಾಕ್ಸ್ ಕ್ವಾಂಟಮ್ ಅಂತಕ್ಕಂಥ ಪ್ರಿನ್ಸಿಪಲ್ ಅನ್ನ ಕಂಡು ಹಿಡಿದ್ರೆ, ಹಾಗಾದ್ರೆ ಈ ಕ್ವಾಂಟಮ್ ಪ್ರಿನ್ಸಿಪಲ್ ಅದ ತತ್ವದ ಮುಖಾಂತರ ಏನಾಗತ್ತೆಪ್ಪ ಅಂತಂದ್ರ ಕಂಪ್ಯೂಟರ್ ವರ್ಕಿಂಗ್ ಏನಾಗತ್ತೆ, ಸ್ಪೀಡ್ ಆಗತ್ತ. ಈಗ ಫಾರ್ ಎಕ್ಸಾಂಪಲ್ ನಾವು ನಾರ್ಮಲ್ ಕಂಪ್ಯೂಟರ್ ಅನ್ನ ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡ್ತೀವಿ, i5 7th ಜನರೇಷನ್ 10th ಜನರೇಷನ್ 11th ಜನರೇಷನ್ ಹೆಂಗ್ ಯೂಸ್ ಮಾಡ್ತೀವಲ್ಲ ಅದೇ ತರನಾಗಿ ಇಲ್ಲಿ ಕ್ವಾಂಟಮ್ ಕಂಪ್ಯೂಟರಿಂಗ್ ಅಂತ ಬಂದವ. ಇವು ಎಲ್ಲರಿಗಿಂತ ಏನಂದ್ರೆ ಫಾಸ್ಟೆಸ್ಟ್ ವರ್ಕ್ ಮಾಡ್ತಾವ. ಹಾಗಾದ್ರೆ ಇದು ನಮ್ಮ ಭಾರತ ದೇಶದ ಮೊದಲು, ಇದು ನೆಟ್ವರ್ಕ್ ನ ಲಿಂಕ್ ಮಾಡಿದಲ್ಲಿ ಭಾರತ ದೇಶದ ಮೊದಲು ಎಲ್ಲಿ ಲಿಂಕ್ ಮಾಡಿದಾರೆ ಅಂತಂದ್ರ ನ್ಯೂ ಡೆಲ್ಲಿ ಅಂತೇಳಿ ನಾವು ಕರೀತೇವೆ. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಸೆಮಿಕಂಡಕ್ಟರ್ ಪ್ಲಾಂಟ್ ಎಲ್ಲಿ ತೆರೆಯುತ್ತದೆ? ಅರೆವಾಹಕಗಳ ಮತ್ತು ಪ್ರದರ್ಶನ ತಯಾರಿಸಲು. ಅಂದ್ರೆ ಅರೆವಾಹಕಗಳ ಮತ್ತು ಪ್ರದರ್ಶನ ತಯಾರಿಸಲು. ನೋಡ್ರಿ ಅಷ್ಟೇ ಆದ್ರೆ ಮಾತೃಭಾಷೆಯಾಗಿ ಬರುತ್ತೆ ಫಸ್ಟ್ ಬರ್ತಕ್ಕಂಥದ್ದು. ಇಲ್ಲ ನೋಡ್ರಿ, ವೇರ್ ವಿಲ್ ದ ಇಂಡಿಯಾಸ್ ಫಸ್ಟ್ ಸೆಮಿಕಂಡಕ್ಟರ್ ಪ್ಲಾಂಟ್? Where will be the India's first semiconductor plant open for making the semiconductors and displays? ಇವಾಗೇನ ಸೆಮಿಕಂಡಕ್ಟರ್ ಮತ್ತು ನಾವು ಡಿಸ್ಪ್ಲೇ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಡಿಸ್ಪ್ಲೇ ಅನ್ನ ಭಾರತದ ಮೊದಲ ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ಎಲ್ಲಿ ತೆರೆಯುತ್ತದೆ? ಅರೆವಾಹಕಗಳ ಮತ್ತು ಪ್ರದರ್ಶನಗಳನ್ನು ತಯಾರಿಸಲು. ಎಲ್ಲಿಪ್ಪ ಅಂತಂದ್ರ ಕೊಯಮತ್ತೂರು, ಡೋಲ್ವೇರಾ, ಗುರುಗಾಂವ್ ಮತ್ತು ನೋಯ್ಡಾ ಅಂತಕ್ಕಂಥ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಂತ ನೋಡೋಣ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರ ಡೋಲ್ವೇರಾ ಅಂತೇಳಿ ಕರಿತೀವಿ ನಾವು. ಸರಿಯಾದ ಉತ್ತರ ಯಾವುದು? ಡೋಲ್ವೇರಾ. ಗುಜರಾತ್ ಡೋಲ್ವೇರಾದಲ್ಲಿ ಪ್ರಪ್ರಥಮ ಬಾರಿಗೆ ಸೆಮಿಕಂಡಕ್ಟರ್ ಡಿಸ್ಪ್ಲೇ ಮತ್ತು ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ಏನ್ ಮಾಡಿದಾರ? ಓಪನ್ ಮಾಡಿದಾರ. ನೆಕ್ಸ್ಟ್ ಕ್ವಶನ್. ಮೈನರ್ ಪ್ಲಾಂಟ್ ಸೆಂಟರ್ ಅಂತೇಳಿ ಕರಿತೀವಿ ನಾವು, MPC. ಮೈನರ್ ಪ್ಲಾನೆಟ್ ಸೆಂಟರ್ ಅಂತೇಳಿ ಕರಿತೀವಿ ನಾವು. ಹಾಗಾದ್ರೆ MPC ಅಂತೇಳಿ ಕರಿತೀವಿ. ಮೈನರ್ ಪ್ಲಾನೆಟ್ ಸೆಂಟರ್ ಹ್ಯಾಸ್ ದ ಡಿಸ್ಕವರ್ಡ್ ಬೈ ದ 12 ನ್ಯೂ ಮೂನ್ಸ್ ಆರ್ಬಿಟ್ ವಿಚ್ ಇಸ್ ದ ಪ್ಲಾಂಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಮೈನರ್ ಪ್ಲಾನೆಟ್ ಸೆಂಟರ್ 12 ಹೊಸದನ್ನ ಕಂಡು ಹಿಡಿದಿದೆ. ಅಂದ್ರೆ 12 ಸೌರ ವ್ಯೂಹದಲ್ಲಿ ಯಾವ ಗ್ರಹವನ್ನು ಸುತ್ತುತ್ತವೆ ಚಂದ್ರದು ಗ್ರಹಗಳು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಅಂದ್ರೆ ನಾವು ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡೋಣ. ಈ ತರ ಕ್ವಶನ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಏನಪ್ಪಾ ಅಂತಂದ್ರೆ ಮೈನರ್ ಪ್ಲಾಂಟ್ ಸೆಂಟರ್ ಅನ್ನು ಏನ್ ಮಾಡಿದಾರೆ, ಟೋಟಲ್ ಆಗಿ ಇದು ಏನ್ ಮಾಡ್ತಿದ್ ಯಾವುದೇ ಒಂದು ಗ್ರಹವನ್ನ ಸುತ್ತಾಗಕತ್ತಿದೆ. ಎಷ್ಟು ಅಂದ್ರೆ 12 ಹೊಸದಾಗಿದಾವಂತ ಚಂದ್ರಗಳು. ಯಾವ್ದಂದ್ರ ನಾವು 12 ಚಂದ್ರಗಳು ಏನಾಗಿದಾವ, ಹೊಸದಾಗಿದ್ದಾವ. ಹಾಗಾದ್ರೆ ಆ ಹೊಸದಾಗಿರ್ತಕ್ಕಂಥ ಚಂದ್ರಗಳು ಯಾವ ಗ್ರಹಗಳನ್ನ ಸುತ್ತಾಗಿದ್ದಾವ? ಯಾಕಂದ್ರೆ ಪ್ರತಿಯೊಂದು ಗ್ರಹಗಳಿಗೆ ಅದರದೇ ಆದಂತ ಉಪಗ್ರಹಗಳಿವೆ. ಅದೇ ತರನಾಗಿ ಈ ಚಂದ್ರ ಅಂತಕ್ಕಂಥದ್ದು ಕೂಡ ಒಂದು ಉಪಗ್ರಹ. ಈ ಚಂದ್ರನ ಉಪಗ್ರಹಗಳು ಈಗ ಹೊಸದಾಗಿ ಏನ್ ಮಾಡಿದಾರೆ ಅಂದ್ರೆ 12 ಉಪಗ್ರಹಗಳನ್ನ ಕಂಡಿಡಿದಾರ. ಹಾಗಾದ್ರೆ ಈ ಉಪಗ್ರಹಗಳು ಯಾವ ಗ್ರಹವನ್ನ ಏನ್ ಮಾಡಾಕತ್ತೈತಿ, ಸುತ್ತಾಕತ್ತೈತಿ ಅಂತಕ್ಕಂಥ ಕ್ವಶನ್ಸ್ ಅನ್ನ ಕೇಳಿದಾರ. ಇಲ್ಲಿ ಕೆಳಗ ನೀವು ಅರುಣ ಅಂತೇಳಿ ಕರಿಬಹುದು. ಅರುಣ. ನೆಕ್ಸ್ಟ್ ಇಲ್ಲಿ ಸ್ಯಾಟರ್ನ್, ಶನಿಗರ, ಮಾರ್ಸ್, ಮಂಗಳಗರ, ಜುಪಿಟರ್ ಅಂತೇಳಿ ಕರಿತೀವಿ ನಾವು. ಹಾಗಾದ್ರೆ ಇಲ್ಲಿ ನಮಗ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಜುಪಿಟರ್ ಅಂತೇಳಿ ಕರಿತೀವಿ ನಾವು. ಸರಿಯಾದ ಉತ್ತರ ಯಾವುದು? ಗುರುಗ್ರಹ. ಯಾಕಂದ್ರ ಒಬ್ರು ಡಿಸ್ಕವರ್ಡ್ ಮಾಡಿದಾಗ ಟೋಟಲ್ ಎಷ್ಟಿದಾವ ಅಂದ್ರೆ 12 ಮೂನ್ಸ್ ಇದ್ದು ಅಂತ. ಅದ್ರ ಫಸ್ಟ್ ಏನಿದ್ರು ಜುಪಿಟರ್ಗ 12 ಮೂನ್ಸ್ ಇದ್ದು ಅಂದ್ರೆ ಗುರುಗ್ರಹಕ್ಕೆ ಫಸ್ಟ್ 12 ಚಂದ್ರಗಳು ಅದ್ರ ರೊಟೇಟ್ ಆಗಾಕತ್ತಿದ್ದು ಅಂತ. ಹಾಗಾದ್ರೆ ಈಗ ಹೊಸದಾಗಿ ಏನ್ ಮಾಡಿದಾರ ಅಂದ್ರ ಡಿಸ್ಕವರ್ಡ್ ಮಾಡಿದಾರ. ಎಷ್ಟು ಮಾಡಿದಾರ ಅಂದ್ರ 92 ಮೂನ್ಸ್ ಅಂತೇಳಿ ಕರಿತೀವಿ ನಾವು. ಎಷ್ಟು? 92, 92 ರೀ. ಎಷ್ಟಂದ್ರ 92 ಮೂನ್ಸ್ ಗಳನ್ನ ಏನ್ ಮಾಡಿದಾವ ಅಂದ್ರ ಇವು ಗ್ರಹಗಳನ್ನ ರೊಟೇಟ್ ಮಾಡಕತ್ತಾವ. ಅಂದ್ರ ಪ್ರದರ್ಶನ ಹಾಕಕತ್ತಾವ, ಸುತ್ತ ಹಾಕಕತ್ತಾವ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದಕ್ಕಿದ್ರೆ ಮೊದಲು ಯಾವ ಗ್ರಹಕ್ಕೆ ಹೆಚ್ಚು ಚಂದ್ರಗಳು ಇದ್ದು ಅಂತಂದ್ರ ಇದಕ್ಕಿದ್ರೆ ಮೊದಲ ಶನಿ ಗ್ರಹಕ್ಕೆ ಎಷ್ಟಿದ್ದು ಅಂದ್ರ ಶನಿ ಗ್ರಹಕ್ಕೆ 83 ಮೂನ್ಸ್ ಅಂತೇಳಿ ಕರಿತೀವಿ. 83 ಚಂದ್ರಗಳು ಏನ್ ಮಾಡಕತ್ತಿದ್ದು, ಶನಿ ಗ್ರಹನ ಸುತ್ತ ಹಾಕಕತ್ತಿದ್ದೇವೆ. ಹಾಗಾದ್ರೆ
ಇಲ್ಲಿವರೆಗೆ ನಮ್ಮ ಚಾನಲ್ ಅನ್ನ ಯಾರು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಹೀಗೆ ಮತ್ತೆ ಮುಂದಿನ ಕ್ವಶನ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರುವೆ. ಥ್ಯಾಂಕ್ ಯು, ಬಾಯ್ ಬಾಯ್.